ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, KS ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ 27/8/2024 ನಿನ್ನೆ ತಾನೇ ಅಂದರೆ ಎಕ್ಸಾಮ್ ಕೂಡ ಮುಗಿದಿರುತ್ತದೆ. ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಏನಾಗಿರ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, 2020ರಲ್ಲಿ ಒಟ್ಟು 106 ಹುದ್ದೆಗಳನ್ನು ಕರೆದಿದ್ದಾರೆ. KSಗೆ ಸಂಬಂಧಿಸಿದಂತೆ 106 ಹುದ್ದೆಗಳಿದ್ದು ಅದರ ಕಟ್ ಆಫ್ ಲಿಸ್ಟ್ ಎಷ್ಟು ಇರ್ತದೆ ಅಂತ ಹೇಳಿ ನೋಡೋದಾದ್ರೆ, ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು, ಜನರಲ್ ಕ್ಯಾಟಗರಿಗೆ 2020ರಲ್ಲಿ ಕರೆದ 106 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜನರಲ್ ಕ್ಯಾಟಗರಿಗೆ 186, OBC 2A 2B 3B ಅಭ್ಯರ್ಥಿಗಳಿಗೆ 150, SC ಅಭ್ಯರ್ಥಿಗಳಿಗೆ 152 ಹಾಗೂ ST ಅಭ್ಯರ್ಥಿಗೆ 162. ಸ್ನೇಹಿತರೆ, ಇದು ಬಂದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಮೇನ್ ಎಕ್ಸಾಮ್ಗೆ ಏನು ಸೆಲೆಕ್ಟ್ ಮಾಡ್ತಾರೆ 1:20 ಇದು ಕಟ್ ಆಫ್ ಆಗಿರ್ತದೆ. ಅಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಇರ್ತದೆ. ಹಂಗಿದ್ರೆ 2017ರಲ್ಲಿ ಯಾವ ರೀತಿ ಕಟ್ ಆಫ್ ನಿಂತಿತ್ತು, ಹಂಗಂದ್ರೆ ಎಷ್ಟು ಹುದ್ದೆಗಳು ಇದು ಅಂತ ನೋಡೋದಾದ್ರೆ, ಸ್ನೇಹಿತರೆ 2017ರಲ್ಲಿ ಒಟ್ಟು 401 ಹುದ್ದೆಗಳು ಖಾಲಿ ಇದ್ದು ಅದಕ್ಕೆ ಸಂಬಂಧಿಸಿದಂತೆ ಕಟ್ ಆಫ್ ಎಷ್ಟಾಗಿತ್ತು ಅಂತ ನೋಡೋದಾದ್ರೆ, ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು 1:20 ಎಲಿಜಿಬಲ್ ಲಿಸ್ಟ್ ಫಾರ್ ದ ಮೇನ್ ಎಕ್ಸಾಮಿನೇಷನ್. ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಆಯ್ಕೆ ಹೆಚ್ಚಿನ ಅಂಕ ಯಾರು ಪಡೆದಿರ್ತಾರೋ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳಂತೇಳಿ ಆಯ್ಕೆ ಮಾಡಿಕೊಳ್ತಾರೆ ಮೇನ್ಸ್ ಎಕ್ಸಾಮ್ ಬರೆಯಲು. ಇನ್ನು ಇಲ್ಲಿ ಕಟ್ ಆಫ್ ಲಿಸ್ಟ್ ಯಾವ ರೀತಿ ನಿಂತಿತ್ತು ಅಂತ ನೋಡೋದಾದ್ರೆ, ಜನರಲ್ ಕ್ಯಾಟಗರಿಗೆ 199, ಅಂದರೆ ಅಲ್ಲಿ ಜನರಲ್ ಕ್ಯಾಟಗರಿಗೆ ಮಹಿಳೆಯರಿಗೆ ಬೇರೆ ಮತ್ತು ಪುರುಷರಿಗೆ ಬೇರೆ ಈ ರೀತಿ ಕಟ್ ಆಫ್ ನಿಂತಿರ್ತು. 2A ಅಭ್ಯರ್ಥಿಗೆ 146 ವುಮೆನ್ಸ್ಗಾಗಿತ್ತು ಹಾಗೂ ನಾರ್ಮಲ್ ಅಭ್ಯರ್ಥಿಗೆ 182 ಈ ರೀತಿ ಕಟ್ ಆಫ್ ಲಿಸ್ಟ್ಗಳು ಕೂಡ ನಿಂತಿತ್ತು. ಹಾಗಿದ್ರೆ ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಎಷ್ಟಾಗಿರುತ್ತೆ ಅಂತ ನೋಡೋದಾದರೆ, ಸ್ನೇಹಿತರೆ ಈ ಕಟ್ ಆಫ್ ಬಂದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ, ಯಾವುದೇ ರೀತಿಯ ಅಫಿಷಿಯಲ್ ಕಟ್ ಆಫ್ ಲಿಸ್ಟ್ ಆಗಿರಲ್ಲ. ಸ್ನೇಹಿತರೆ, ಇಲ್ಲಿ ನಾವು ಹೇಳೋ ಕಟ್ ಆಫ್ ಲಿಸ್ಟ್ ಮೇನ್ಸ್ ಕಟ್ ಆಫ್ ಲಿಸ್ಟಿಗೆ ಅಂದರೆ ಅಫಿಷಿಯಲ್ ಆಗಿ ಬರುವ ಕಟ್ ಆಫ್ ಲಿಸ್ಟಿಗೆ ಕೇವಲ 2ರಿಂದ 5 ಅಂಕದವರೆಗೆ ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು. ಸ್ನೇಹಿತರೆ, 27/8/2024 ಅಂದರೆ ನಿಮ್ಮದೇ ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾರೆ. ಸಾಕಷ್ಟು ಅಭ್ಯರ್ಥಿಗಳನ್ನು ಕೇಳಿದಾಗ ಎಕ್ಸಾಮ್ ಸಿಕ್ಕಾಪಟ್ಟೆ ಟಫ್ ಇತ್ತು ಹಾಗೂ ಕ್ವಶನ್ ಓದಲಿಕ್ಕೆ ಟೈಮ್ ಸಾಧ್ಯಿಲ್ಲ. ಅಂದರೆ 2 ತಾಸು ಏನಿತ್ತಲ್ಲ ನಿಮ್ಮದು ಒಂದು ಎಕ್ಸಾಮ್ಗೆ, ಅದೇ ಅಲ್ಲಿ ಟೈಮ್ ನಮ್ಮದು ಕ್ವಶನ್ ಕೂಡ ತುಂಬ ಲಾಂಗ್ ಆಗಿತ್ತು. ಕ್ವಶನ್ ಓದಲಿಕ್ಕೆ ಸಮಯ ಸಿಕ್ಕಿಲ್ಲ, ಸಾಕಷ್ಟು ಅಂಕಗಳು ಕಡಿಮೆ ಬರ್ತಾವಂತ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಹೇಳಿದರು. ಅದೇ ಅಲ್ಲದೆ ಒಬ್ಬರು ಶಿಕ್ಷಕ ಅಥವಾ ಪ್ರಾಧ್ಯಾಪಕರಾದ ಅವರು ಈ ಕ್ವಶನ್ ಪೇಪರನ್ನು ತೆಗೆದವರು ಮೊದಲು ರಾಜೀನಾಮೆ ಕೊಡ್ರಿ, ಯಾಕಂದರೆ ಇಂಥ ಕ್ವಶನ್ ಪೇಪರ್ಗಳನ್ನ ನಾವು ಪ್ರಾಂಶುಪಾಲರಾದ್ರೆ ನಾವೇ ಬಗೆಹರಿಸಲು ಆಗುವುದಿಲ್ಲ. ಇನ್ನು ವಿದ್ಯಾರ್ಥಿಗಳನ್ನು ಈ ಕ್ವಶನ್ ಪೇಪರನ್ನು ಯಾವ ರೀತಿ ಬಿಡಿಸ್ತಾರೆ ಅನ್ನೋದು ಕೂಡ ತಿಳಿದುಕೊಳ್ಳಾರೆ ಈ ರೀತಿ ಕ್ವಶನ್ ಪೇಪರನ್ನು ತೆಗೆಯೋದು ವ್ಯರ್ಥ ಅಂತ ಹೇಳಿದ್ದಾರೆ. ಹಾಗಿದ್ದರೆ KS ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಏನಾಗಿತ್ತು ಅಂತ ನೋಡೋದಾದ್ರೆ, ಸ್ನೇಹಿತರೆ ಜನರಲ್ ಕ್ಯಾಟಗರಿಗೆ ಪುರುಷ ಅಭ್ಯರ್ಥಿಗಳಿಗೆ ಮೊದಲಿಗೆ ನೋಡೋಣ. ಜನರಲ್ ಕ್ಯಾಟಗರಿಗೆ 150ಕ್ಕಿಂತ ಹೆಚ್ಚಿನ ಅಥವಾ ಸಾಕಷ್ಟು ಇದಕ್ಕಿಂತ ಕಡಿಮೆ ನಿಂದಿರುವ ಚಾನ್ಸಸ್ ಕೂಡ ಯಾಕಂದರೆ ಕ್ವಶನ್ ಪೇಪರ್ ತುಂಬ ಟಫ್ ಇತ್ತು. ಅದಕ್ಕಾಗಿ ಒಂದು 2ರಿಂದ 5 ಅಂಕ ಹೆಚ್ಚು ನಿಂದಿರ್ಬೋದು ಅಥವಾ ಕಮ್ಮಿ ಕೂಡ ಆಗ್ಬೋದಾಗಿರ್ತದೆ. ಸ್ನೇಹಿತರೆ, ಅದೇ ರೀತಿ ಜನರಲ್ ಕ್ಯಾಟಗರಿ ಮಹಿಳೆಯರಿಗೆ 110ರಿಂದ 112, SC ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳು 130ಕ್ಕಿಂತ ಹೆಚ್ಚಿನ ಅಂಕ, ಅದೇ ಮಹಿಳೆಯರಿಗೆ 91ರಿಂದ 95ರವರೆಗೆ, ST ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳಿಗೆ 130, ವುಮೆನ್ಸ್ಗೆ 91ರಿಂದ 97, ಕ್ಯಾಟಗರಪಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 138, ಹಾಗೆ ಮಹಿಳೆಯರಿಗೆ 94ರಿಂದ 97, 2A ಕ್ಯಾಟಗರಿ ಅಭ್ಯರ್ಥಿಗಳಿಗೆ 130ಕ್ಕಿಂತ ಹೆಚ್ಚಿನ ಅಂಕ, ಹಾಗೆ ಮಹಿಳೆಯರಿಗೆ 96ರಿಂದ 102, 3A ಅಭ್ಯರ್ಥಿಗಳಿಗೆ 142ಕ್ಕಿಂತ ಹೆಚ್ಚಿನ ಅಂಕ, ಮಹಿಳೆಯರಿಗೆ 100ರಿಂದ 103, ಹಾಗೆ 3B ಅಭ್ಯರ್ಥಿಗಳಿಗೆ 148ಕ್ಕಿಂತ ಹೆಚ್ಚಿನ ಅಂಕ, ಮಹಿಳೆಯರಿಗೆ 3B ಮಹಿಳೆಯರಿಗೆ ಎಷ್ಟಿದೆಯಲ್ಲ 99ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರಬೇಕು. ಹಾಗೆ 2B ಅಭ್ಯರ್ಥಿಗಳಿಗೆ ಪುರುಷರಿಗೆ 132, ಮಹಿಳೆಯರಿಗೆ 95ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರು ಆಯ್ಕೆಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ. ಯಾವುದೇ ರೀತಿಯ ಅಫಿಷಿಯಲ್ ಆದ ಕಟ್ ಆಫ್ ಲಿಸ್ಟ್ ಆಗಿರಲ್ಲ. ಅಫಿಷಿಯಲ್ ಕಟ್ ಆಫ್ ಲಿಸ್ಟ್ಗೆ ಇದು 2ರಿಂದ 5 ಅಂಕಗಳು ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು. ಆದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೋಡಿದ್ರೆ ಕ್ವಶನ್ ಪೇಪರ್ ತುಂಬ ಟಫ್ ಇತ್ತು. ಅದಕ್ಕಾಗಿ 2 ಎಕ್ಸಾಮ್ದು ಸೇರಿ ಈ ಸಾರಿ ಕಟ್ ಆಫ್ ಲಿಸ್ಟ್ ಕೂಡ ತುಂಬ ಕಡಿಮೆ ನಿಂದಿರ್ತದೆ. ಅದಕ್ಕಾಗಿ ಯಾರ್ಯಾರೆಲ್ಲ ಈ ರೇಂಜಿಗೆ ನೀವೇನಾದರೂ ಅಂಕಗಳನ್ನು ಪಡೆದುಕೊಂಡಿದ್ದರೆ ನೀವು ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಸಾಕಷ್ಟು ರೀತಿ ನೀವು ಕಟ್ ಆಫ್ ಲಿಸ್ಟ್ ನೋಡ್ಬೋದು. ಇದಕ್ಕಿಂತ ಕಡಿಮೆ ಅಥವಾ ಹೆಚ್ಚನ್ನು ಕೂಡ ನಿಂದಿರ್ಸ್ತಾ, ಆದರೆ ಇದಕ್ಕಿಂತ ಹೆಚ್ಚಂತರೂ ಆಗೋದಿಲ್ಲ, ಇದಕ್ಕಿಂತ ಕಡಿಮೆ ಕೂಡ ಆಗುತ್ತೆ. ಅದಕ್ಕಾಗಿ
ಏನು 150 ಜನರಲ್ ಕ್ಯಾಟಗರಿಗೆ ಹೇಳಿದ್ನಲ್ಲ, ಇದಕ್ಕಿಂತ 10 ಅಂಕಗಳನ್ನು ಕಡಿಮೆ, 10ರಿಂದ 15 ಅಂಕಗಳನ್ನು ಕಡಿಮೆ ತೆಗೆದುಕೊಂಡವರು ಕೂಡ ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಯಾಕಂದರೆ ಒಮ್ಮೆ ಮೀಸಲಾತಿಗಳ ಅನುಗುಣವಾಗಿ ನಿಮ್ಮದು ವೇರಿಯೇಷನ್ ಕೂಡ ಆಗ್ತಿರ್ತದೆ. ಅದಕ್ಕಾಗಿ ನಾವೀಗ ಹೇಳಿರೋ ಅಂಕಗಳಕ್ಕಿಂತ ಒಂದು 10ರಿಂದ 15 ಅಂಕಗಳನ್ನು ಕಮ್ಮಿ ತೊಗೊಂಡರೂ ಕೂಡ ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರನ್ನು ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಅಥವಾ ಈ ಕಟಾಪ್ಗೆ ಏನರ ಸಂಬಂಧಿಸಿದಂತೆ ಏನರ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.